ಗಂಡು ಮೆಟ್ಟಿನ ನಾಡು ಬೆಳಗಾವಿ ಜಿಲ್ಲೆಯಲ್ಲಿ ಕುರುಬ ಸಮುದಾಯ ಬಹಳಷ್ಟು ಸಂಖ್ಯೆಯಲ್ಲಿದೆ. ಬಹಳಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕುರುಬ ಸಮುದಾಯದ ಮತಗಳೇ ನಿರ್ಣಾಯಕ. ಹಾಗಿದ್ರೂ ಸಹ ಸಮುದಾಯದಿಂದ ಶಾಸಕರಾಗ್ತಾ ಇಲ್ಲ. ಈ ಕೊರತೆಯನ್ನ ನೀಗಿಸೋರು ಯಾರು? ಕೊರತೆಯನ್ನ ನೀಗಿಸಿ ಈ ಸಮುದಾಯದಿಂದ ಒಬ್ಬರು ಶಾಸಕರಾಗ್ಲೇಬೇಕಲ್ಲ. ಈಗ ಆ ನಿರ್ಧಾರ ನಾವು ಮಾಡ್ಲೇಬೇಕಲ್ಲ. ಪ್ರಯತ್ನಗಳು ಆಗ್ತಾ ಇದಾವೆ. ಕೆಎಸ್ ಅಧಿಕಾರಿಯಾಗಿದ್ದಂತಹ ಅರವಿಂದ್ ದಳವಾಯಿ ಅವರು ಹುದ್ದೆಗೆ ರಾಜೀನಾಮೆ ಕೊಟ್ಟು ರಾಜಕೀಯ ಕ್ಷೇತ್ರದಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿತಾರೆ. ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡು ಜೆಡಿಎಸ್ ಪಕ್ಷದಿಂದ ರಾಜಕೀಯ ಕ್ಷೇತ್ರದಲ್ಲಿ ಅವರು ಪದಾರ್ಪಣೆ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಅರಬಾವಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ, ಒಮ್ಮೆ ರಾಮದುರ್ಗದಿಂದ ಸ್ಪರ್ಧೆ ಮಾಡ್ತಾರೆ. ಯಾಕೋ ಅವರಿಗೆ ಶಾಸಕರಾಗುವಂತಹ ಅದೃಷ್ಟ ಇನ್ನೂ ಕೈಗೂಡು ಬಂದಿಲ್ಲ. ಒಬ್ಬ ಅಧಿಕಾರಿ, ಕೆಎಸ್ ಅಧಿಕಾರಿಯಾಗಿ ಈ ರಾಜ್ಯದ ಆಡಳಿತದ ಭಾಗವಾಗಿದ್ದಂತಹ ಅರವಿಂದ್ ದಳವಾಯಿ ಅವರು ನೂರಾರು ಆಸೆಗಳನ್ನ ಹೊತ್ತು, ಕನಸುಗಳನ್ನ ಹೊತ್ತು ರಾಜಕೀಯ ಕ್ಷೇತ್ರದಲ್ಲಿ ನಾನು ಏನೋ ಒಂದು ಮಾಡಬೇಕು, ಸಾಧಿಸಬೇಕು ಅಂತ ಬಂದಂತವರು. ಆದ್ರೆ ಅವರಿಗೆ ಅದೃಷ್ಟ ಕೈ ಕೊಡ್ತಾ ಇದೆಯೋ ಅಥವಾ ಯಾವ ಸಮಯದಲ್ಲಿ ಅವರು ಶಾಸಕರಾಗಬೇಕು ಅಂತೇಳಿ ರಾಯಣ್ಣ ಬಯಸಿದನೋ ಗೊತ್ತಿಲ್ಲ. ಆದ್ರೆ ಸಮುದಾಯದಿಂದ ಶಾಸಕರಾಗುವಂತಹ ಅರ್ಹತೆ ಇದ್ದರೂ ಸಹ ನಮ್ಮಲ್ಲಿ ಸಂಘಟನೆ ಮತ್ತು ಜಾಗೃತಿಯ ಕೊರತೆಯಿಂದಾಗಿ ನಾವು ಬೆಳಗಾವಿ ಜಿಲ್ಲೆಯ 18 ವಿಧಾನಸಭಾ ಕ್ಷೇತ್ರದಲ್ಲಿ ಮೀಸಲಾತಿಯನ್ನು ಹೊರತುಪಡಿಸಿದ್ರೆ ಸಾಮಾನ್ಯ ಕ್ಷೇತ್ರಗಳಲ್ಲಿ ನಮ್ಮ ಸಮುದಾಯದ ಶಾಸಕರನ್ನ ನಿಲ್ಲಿಸಿ ಗೆಲ್ಲಿಸುವಂತಹ ಸಾಮರ್ಥ್ಯ ಇದ್ರೂ ಸಹ ನಾವು ಅದರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಇವತ್ತು ನಿಪ್ಪಾಡಿ ಇರ್ಬೋದು, ಚಿಕ್ಕೋಡಿ ಇರ್ಬೋದು, ಅರಬಾವಿ ಇರ್ಬೋದು, ಗೋಕಾಕ್ ಇರ್ಬೋದು, ಸವದತ್ತಿ ಇರ್ಬೋದು, ರಾಮದುರ್ಗ ಇರ್ಬೋದು, ಈ ಎಲ್ಲ ಕಡೆನೂ ಸಮುದಾಯದ ಮತಗಳು ಹೆಚ್ಚಿದಾವೆ. ಪ್ರಯತ್ನ ಪಟ್ರೆ ಕೊನೆಯ ಪಕ್ಷ 2028ಕ್ಕೆ 2-3 ಜನನಾದರೂ ಶಾಸಕರಾಗುವಂತಹ ಅವಕಾಶಗಳಿದೆ. ಪ್ರಯತ್ನ ಪಡಬೇಕು. ಅರವಿಂದ್ ದಳವಾಯಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಒಂದಲ್ಲ ಒಂದು ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು MLC ಚುನಾವಣೆಗೂ ಸ್ಪರ್ಧೆ ಮಾಡಿದ್ರು. ಅರವಿಂದ್ ದಳವಾಯಿ ಅವರು ಪಟ್ಟನ್ನ ಬಿಡ್ತಾ ಇಲ್ಲ, ಅವರ ಗುರಿಯನ್ನ ಬಿಡ್ತಾ ಇಲ್ಲ. ನಾನು ಶಾಸಕ ಆಗಲೇಬೇಕು ಅಂತೇಳಿ ಕೆಎಸ್ ಅಧಿಕಾರಿಯಾಗಿದ್ದಂತರು ರಾಜೀನಾಮೆ ಕೊಟ್ಟು ಬಂದರು. ನಮ್ಮ ಸಮುದಾಯದ ಇರುವಂತಹ ನಾಯಕರುಗಳು, ರಾಜ್ಯ ಮಟ್ಟದ ನಾಯಕರುಗಳು ಆ ಭಾಗದಲ್ಲಿ ಬೆಳೆಸಬೇಕು, ನಮ್ಮವರನ್ನ ರಾಜಕೀಯ ಕ್ಷೇತ್ರದಲ್ಲಿ ಬೆಳೆಸಬೇಕು ಅಂತಂದ್ರೆ ಸತತ ಪ್ರಯತ್ನ ಮಾಡ್ತಾ ಇರುವಂತಹ ಅರವಿಂದ್ ದಳವಾಯಿ ಅವರಿಗೆ ಒಬ್ಬ MLC ಮಾಡಿ ಅಲ್ಲಿ ಪಕ್ಷ ಸಂಘಟನೆಗೆ ಮತ್ತು ಸಮುದಾಯದ ಸಂಘಟನೆಗೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಬೇರೆ ಬೇರೆ ಸಮುದಾಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಬೇರೆ ಬೇರೆ ಸಮುದಾಯಗಳಲ್ಲಿ ಇವತ್ತು ನೋಡಿ, ಕುಮಾರ್ ನಾಯಕ್ ಅವರು ಅಧಿಕಾರಿಯಾಗಿದ್ದಂಥವ್ರನ್ನ ಅವರಿಗೆ MP ಟಿಕೆಟ್ ಕೊಟ್ಟು ಅವರನ್ನ ಗೆಲ್ಲಿಸುವಂತಹ ಕೆಲಸ ಆಗುತ್ತೆ. ಮೀಸಲಾತಿ ಕ್ಷೇತ್ರದಿಂದ ಗೆಲ್ಲಿಸುವಂತಹ ಕೆಲಸ ಆಗುತ್ತೆ. ಪ್ರೆಷರ್ ಹಾಕಬೇಕು. ನಮ್ಮ ಸಮುದಾಯದವರ ಶಾಸಕರಾಗ್ತೀನಿ ಅಂತಂದಾಗ ಅವರಿಗೆ ತಂತ್ರಗಳನ್ನ ಹೇಳ್ಕೊಡ್ಬೇಕು, ಅವರನ್ನ ಗೆಲ್ಲಿಸುವಂತಹ ಕೆಲಸ ಮಾಡಬೇಕು. ಯಾಕಂದ್ರೆ ಆ ಬೆಳಗಾವಿಯಂತಹ ಜಿಲ್ಲೆಯಲ್ಲಿ ಅದನ್ನ ಭೇದಿಸಿ ನಾವು ಕುರುಬರು ಶಾಸಕರಾಗಬೇಕು ಅಂತಂದ್ರೆ ಬಹಳಷ್ಟು ಶ್ರಮ ಪಡಬೇಕಾಗುತ್ತೆ, ಬಹಳಷ್ಟು ತಂತ್ರಗಳನ್ನು ಮಾಡಬೇಕಾಗುತ್ತೆ. ಬೆಳಗಾವಿಯ ಚಿತ್ರಣವೇ ಬೇರೆ, ಕರ್ನಾಟಕದ ಚಿತ್ರಣವೇ ಬೇರೆ. ಆದರೂ ಸಹ ಅಲ್ಲಿ ನಾನು ಹೋರಾಟ ಮಾಡ್ತೀನಿ ಅಂತ ಬಂದಿರುವಂತ ಚಿಕ್ಕರೇವಣ್ಣ ಆಗ್ಲಿ, ಅರವಿಂದ್ ದಳವಾಯಿ ಅವರಾಗ್ಲಿ, ಇವರೆಲ್ಲರೂ ಸಹ ಆ ಪ್ರಯತ್ನಕ್ಕೆ ನಾವು ಸಲಾಂ ಹೇಳಲೇಬೇಕು. ನಮ್ಮ ಮುಖ್ಯಮಂತ್ರಿಗಳು ಈ ನಿಟ್ಟಿನಲ್ಲಿ ಅರವಿಂದ್ ದಳವಾಯಿ ಅವರಿಗೆ MLC ಸ್ಥಾನ ಕೊಟ್ಟು, MLC ಸ್ಥಾನನೋ ಅಥವಾ ಯಾವ್ದಾದ್ರು ಒಂದು ಉತ್ತಮ ಮಟ್ಟದ ಬೋರ್ಡ್ ಚೇರ್ಮನ್ ಆದ್ರೂ ಕೊಟ್ಟು ಒಂದು ಅಧಿಕಾರವನ್ನ ಕೊಟ್ಟು ಅಲ್ಲಿ ಪಕ್ಷ ಸಂಘಟನೆಯ ಜೊತೆಗೆ ಸಮುದಾಯದ ಸಂಘಟನೆ ಮಾಡುವಂತ ಏನಾದ್ರೂ ಕೊಟ್ಟಿದ್ರೆ ಖಂಡಿತವಾಗ್ಲೂ ಅರವಿಂದ್ ದಳವಾಯಿ ಅವರಿಗೆ ಒಂದು ಶಕ್ತಿ ಬರ್ತಿತ್ತು. ಆ ಶಕ್ತಿಯನ್ನ ಇಟ್ಕೊಂಡು ಅವರು ಪಕ್ಷವನ್ನು ಕಟ್ಟುತ್ತಾ ಇದ್ರು, ಜೊತೆಗೆ ಸಮುದಾಯವನ್ನು ಕಟ್ಟುವಂತಹ ಕೆಲಸ ಮಾಡ್ತಿದ್ರು. ಇದು ಆಗಬೇಕು. ಒಬ್ಬ ವಿದ್ಯಾವಂತ ರಾಜಕೀಯ ಕ್ಷೇತ್ರಕ್ಕೆ ಬಂದಾಗ ಅಂತವ್ರನ್ನ ಉಳಿಸ್ಕೊಳ್ಬೇಕಾಗಿರ್ಬೋದು ಬೆಳಗಾವಿ ಜಿಲ್ಲೆಯಲ್ಲಿರುವಂತ ನಮ್ಮ ಬಂಧುಗಳ ಕರ್ತವ್ಯವೂ ಹೌದು. ಯಾಕೆ ಆಗ್ತಾ ಇಲ್ಲ? ನಾವು ಹಿಂದೆನೂ ನಾನು ಇದೇ ವಿಚಾರವನ್ನ ಹೇಳಿದ್ದೆ. ಶೆಪರ್ಡ್ ಇಂಡಿಯಾ ಇಂಟರ್ನ್ಯಾಷನಲ್ ಕಾರ್ಯಕ್ರಮದಲ್ಲಿ ಈ ಬಾರಿ ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರದಿಂದ ಅಥವಾ ಬೆಳಗಾವಿ ವಿಧಾನಸಭಾ ಕ್ಷೇತ್ರದಿಂದ ಕುರುಬರಿಗೆ ಒಂದು ಟಿಕೆಟ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಆದ್ರೆ ಟಿಕೆಟ್ ಕೊಡ್ಲೇ ಇಲ್ಲ. ನಾವು ಯಾಕೆ ಕೊಡ್ಲಿಲ್ಲ ಅಂತ ಕೇಳಲೇ ಇಲ್ಲ.
ಈ ಮನಸ್ಥಿತಿಯನ್ನ ಚೆನ್ನಾಗಿ ರಾಜಕೀಯ ಪಕ್ಷಗಳು ತಿಳ್ಕೊಂಡು ಬಿಟ್ಟಿದಾವೆ. ಕುರುಬರಿಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರು ಕೇಳೋದೇ ಇಲ್ಲ. ಯಾಕಂದ್ರೆ ಇವತ್ತಿನವರೆಗೆ ಒಂದು ರಾಜ್ಯಸಭಾ ಕೊಡ್ಲಿಲ್ಲ ಅಂದ್ರೂ ಯಾವ ಕುರುಬರು ಯಾಕೆ ರಾಜ್ಯಸಭಾ ಕೊಡ್ಲಿಲ್ಲ ಅಂತ ಕೇಳೇ ಇಲ್ಲ. ಈಗ 4 ವಿಧಾನ ಪರಿಷತ್ನಲ್ಲಿ ಒಂದು ಕುರುಬರಿಗೆ ಕೊಡ್ತಾರೆ ಅಂತ ನಾವು ತಿಳ್ಕೊಂಡಿದೀವಿ. ಕೊಡದ ಹೋದ್ರೆ ಯಾಕೆ ಕೊಡ್ಲಿಲ್ಲ ಅಂತ ನಾವು ಕೇಳೋದೇ ಇಲ್ಲ. ಮುಖ್ಯಮಂತ್ರಿಗಳಾದ್ಮೇಲೆ ಕುರುಬರಿಗೆ ಸಚಿವ ಸ್ಥಾನ ಕೊಡ್ಲೇಬಾರದು ಅಂತಿದ್ರು ಸಹ ಯಾಕೆ ಅಂತ ನಾವು ಕೇಳೋದೇ ಇಲ್ಲ. ಈ ಮನಸ್ಥಿತಿಯಲ್ಲಿರುವಂತಹ ಕುರುಬರನ್ನ ರಾಜಕೀಯ ಪಕ್ಷಗಳು ಯಾವ ಕಾರಣಕ್ಕೂ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ. ನಾವು ಪ್ರಶ್ನೆ ಮಾಡಬೇಕು. ನಿಮ್ಮ ಶ್ರೀ ಕನಕ ಟಿವಿಯ ಕಳಕಳಿ ಇಷ್ಟೇ, ಸಮುದಾಯದ ಮುಂದೆ, ಸಮುದಾಯದ ಯುವಕರ ಮುಂದೆ, ಸಮುದಾಯದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸ್ಕೊಡ್ತೀವಿ ಅಂತ ಬಂದಿರೋರಿಗೆ ಅವ್ರ ಮುಂದೆ ಕಳಕಳಿ ಇಷ್ಟೇನೆ. ಇಷ್ಟು ದಿವಸ ಸಿದ್ದರಾಮಯ್ಯನವರು ನಮ್ಮ ಸಮುದಾಯದ ನಾಯಕರು, ಪ್ರಶ್ನಾತೀತ ನಾಯಕರು. ಅವರ ನಂತರ ಯಾರು? ಇದಕ್ಕೆ ಉತ್ತರ ಕಂಡುಕೊಳ್ಬೇಕಾಗಿರೋದು ನಾವು, ಬೇರೆಯವರಲ್ಲ. ಬೇರೆ ಸಮಾಜದವ್ರು ಬಂದು ಈ ಸಮುದಾಯದ ಬಗ್ಗೆ ಯೋಚನೆ ಮಾಡೋದಿಲ್ಲ. ನಾವು ಕಂಡುಕೊಳ್ಬೇಕು. ಸಿದ್ದರಾಮಯ್ಯನವರ ನಂತರ ಬೇರೆಯವರು ಯಾರು? ಅವರ ನಂತರ ಈ ಸಮುದಾಯವನ್ನ ಮುನ್ನಡೆಸುವಂತವ್ರು ಯಾರು? ಈ ಸಮುದಾಯದಲ್ಲಿ ಶಾಸಕರಿಗೆ ಟಿಕೆಟ್ ಕೊಡಿ ಅಂತ ಕೇಳುವಂತ ನಾಯಕರು ಯಾರು? ಹುಡುಕಬೇಕಲ್ಲ. ಹಾಲಿ ಇರುವಂತ ಸ್ಪರ್ಧೆ ಮಾಡಿ ಪ್ರಯತ್ನ ಮಾಡ್ತಾ ಇದ್ದವ್ರಿಗಂತೂ ಬೆಂಬಲ ಕೊಡ್ಬೇಕಲ್ಲ. ನಾವು ಗೆಲ್ಲಿಸ್ಬೇಕಲ್ಲ. ನಾವು ನಮ್ಮ ಅಸ್ತಿತ್ವದ ಪ್ರಶ್ನೆ, ಕುರುಬ ಸಮುದಾಯದ ರಾಜಕೀಯ ಕ್ಷೇತ್ರದಲ್ಲಿ ಅಸ್ತಿತ್ವದ ಪ್ರಶ್ನೆ. ನಾವು 50 ಲಕ್ಷ ಜನ 2014 55 56 ಲಕ್ಷ ಜನ 2025 ಆದರೂ ಸಹ ನಾವು ಇನ್ನೊಬ್ಬರ ಮುಂದೆ ಹೋಗಿ ಕೈ ಕಟ್ಟೋದನ್ನ ಬಿಡ್ತಾ ಇಲ್ಲ. ಈಗ ಕೇಂದ್ರ ಸರ್ಕಾರದವರು ಜಾತಿ ಗಣತಿ ಮಾಡ್ತಾ ಇದ್ದಾರೆ. 2027ಕ್ಕೆ ಜಾತಿ ಗಣತಿ ಮಾಡ್ತಾ ಇದ್ದಾರೆ. 2027ರಲ್ಲಿ ಈ ಸಮುದಾಯ ಎಷ್ಟಿದೆ ಅಂತೇಳಿ ಜಗತ್ತಿಗೆ ಗೊತ್ತಾಗುತ್ತೆ. ಮುಚ್ಚಿಡುವಂತದ್ದೇನಿಲ್ಲ. ಸಿದ್ದರಾಮಯ್ಯನವರು ಸಚಿವ ಸಂಪುಟದಲ್ಲಿ ಈ ಜಾತಿಗಳು ಇಷ್ಟಿಷ್ಟು ಸಂಖ್ಯೆ ಇದೆ ಅಂತೇಳಿ ಅವರು ಚಾಣಕ್ಯತನದಿಂದ ಸಚಿವ ಸಂಪುಟದಲ್ಲಿ ಅಂಗೀಕರಿಸಿ PDF ಫಾರ್ಮೆಟ್ ಅನ್ನ ಹೊರಗಡೆ ಬಿಟ್ಟಿದ್ದಾರೆ. ನಾವು ವಿಚಾರ ಮಾಡಬೇಕು. ನಮ್ಮ ಸಮುದಾಯದ ಶಕ್ತಿಯನ್ನು ವೃದ್ಧಿ ಮಾಡ್ಕೊಳ್ಳೋಕೆ ನಾವು ಏನ್ ಮಾಡ್ಬೇಕು ಅಂತ ಮಾಡಬೇಕು. ನಾವು ಇನ್ನು ಎಷ್ಟು ದಿವಸ ಅಂತೇಳಿ ಇನ್ನೊಬ್ಬರ ಕೈ ಕೆಳಗಡೆ ಕುತ್ಕೊಂಡು, ಇನ್ನೊಬ್ರು ಹೇಳ್ದಂಗೆ ಕೇಳ್ಕೊಂಡು, ಇನ್ನೊಬ್ಬರಿಗೆ ವೋಟ್ ಬ್ಯಾಂಕ್ ಹಾಕೊಂಡು ಕೈ ಕಟ್ಟಿಗೆ ಕುತ್ಕೊಳ್ಬೇಕು. ಬೆಳೆಸಬೇಕು. ಕೆಲವ ತಪ್ಪುಗಳನ್ನ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ. ನಮ್ಮ ಮನೆಯ ಮಕ್ಕಳು ತಪ್ಪು ಮಾಡಿದಾಗ ನಾವು ಹೊರಗಡೆ ಕಳಿಸ್ತೀವಾ? ಆ ತಪ್ಪುಗಳನ್ನೆಲ್ಲ ಸರಿ ಮಾಡಿ ಅವರನ್ನ ಸರಿದಾರಿಗೆ ಹೋಗಿ ಅಂತೇಳಿ ಮನೆ ಹಿರಿಯರು ಹೇಳೋದಿಲ್ವಾ? ಅದೇ ರೀತಿ ಸಮುದಾಯ ಅಂತಂದ್ರೆ 55 ಲಕ್ಷ ಜನ ಇರುವಂತಹ ಕುರುಬರು ಎಲ್ಲರೂ ಒಂದೇ ಕುಟುಂಬದವರು. 55 ಲಕ್ಷ ಇರುವಂತವ್ರು ನಾವೆಲ್ಲ ಒಂದೇ ಕುಟುಂಬದವರು, ನಾವೆಲ್ಲ ಸಹೋದರರು, ನಾವೆಲ್ಲ ಒಂದೇ ಕುಟುಂಬದವರು. ಒಂದು ಕುಟುಂಬ ಅಂತ ನಾವು ಬಯಸ್ಕೊಂಡು ಒಂದು ಕುಟುಂಬದಿಂದ ಯಾರಾದ್ರೂ ಏನಾದ್ರೂ ಸಾಧನೆ ಮಾಡ್ತೀನಿ ಅಂದಾಗ ಅವರನ್ನ ಮುಂದಕ್ಕೆ ತಗೊಂಡೋಗುವಂತ ಕರ್ತವ್ಯ ಪ್ರತಿಯೊಬ್ಬರಿಗೂ ಇರುತ್ತೆ. ಈ ಕೆಲಸ ಮಾಡಬೇಕು. ಇದನ್ನ ನಾವು ಹೇಳ್ತಾ ಇರುವಂತದ್ದು. ಸಮುದಾಯದಲ್ಲಿ ತಪ್ಪು ಆಯ್ತು ಅಂತಂದ್ರೆ ಇದು ತಪ್ಪು ಅಂತ ಹೇಳ್ಬೇಕು, ಪ್ರಶ್ನೆ ಮಾಡಬೇಕು. ಈ ಕೆಲಸ ಶ್ರೀ ಕನಕ ಟಿವಿ ಕುರುಬರ ಬಾಂಧವ್ಯ ಮಾಡ್ತಾ ಇದೆ. ಒಂದು ಪತ್ರಿಕೆಯ ಸಂಪಾದಕನಾಗಿ, ಒಂದು ಚಾನೆಲ್ನ ಸಂಪಾದಕನಾಗಿ ನಾವು ಪ್ರಶ್ನೆ ಕೇಳುವಂತಹ ಕೆಲಸ ಪ್ರಾರಂಭ ಮಾಡಿದ್ದೇವೆ. ಅರವಿಂದ್ ದಳವಾಯಿ ಅವರು 2028ಕ್ಕೆ ಶಾಸಕರಾಗಬೇಕು. ವಿವೇಕರಾವ್ ಪಾಟೀಲ್ರು ಸಹ, ಅವರ ಮಗ ಪ್ರಣಯರಾವ್ ಪಾಟೀಲ್ರು ಸಹ ಇವರೆಲ್ಲ ಯೋಚನೆ ಮಾಡಬೇಕು. ಇದು 2028ಕ್ಕೆ ಬೆಳಗಾವಿ ಜಿಲ್ಲೆಯಿಂದ 3 ರಿಂದ 4 ಜನ ಶಾಸಕರಾಗುವಂತ ಸಾಧ್ಯತೆ ಇದೆ. ಇದರ ಬಗ್ಗೆ ಗಮನ ಕೊಡಬೇಕು. ಯಾಕೆಂದ್ರೆ ಎಲ್ಲಿ ನಮಗೆ ಅವಕಾಶಗಳಿರ್ತಾವೋ ಅಲ್ಲಿ ನಾವು ಪ್ರಯತ್ನ ಮಾಡಬೇಕು. ಎಲ್ಲಿ ನಮಗೆ ಅವಕಾಶಗಳಿರ್ತವೋ ಅಲ್ಲಿ ನಾವು ಪ್ರಯತ್ನ ಮಾಡಬೇಕು. ಯಾರ್ಯಾರು ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದಾರೋ ಅವರನ್ನ ಗುರುತಿಸಿ ಅವರಿಗೆ ನಾವು ಪ್ರೋತ್ಸಾಹ ಕೊಡಬೇಕು. ಅರವಿಂದ್ ದಳವಾಯಿ ಅವರು 3 ಬಾರಿ ಅವರು ಸೋಲನ್ನ ಅನುಭವಿಸಿದ್ದಾರೆ. ಕೊನೆಯ ಪಕ್ಷ 4ನೇ ಬಾರಿ ಆದರೂ ಅವರು ಗೆಲ್ಲಬೇಕು, ಅವರು ಶಾಸಕರಾಗಬೇಕು. ಈ ವಿಚಾರಗಳನ್ನ ಇಟ್ಕೊಂಡು ಸಮುದಾಯ ಚರ್ಚೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ನಾವು ಎಲ್ಲಿ ಎಡುತ್ತಾ ಇದ್ದೀವಿ, ಎಲ್ಲಿ ನಾವು ಸೋಲ್ತಾ ಇದ್ದೀವಿ, ನಮ್ಗೆ ಯಾರು ಮಾರ್ಗದರ್ಶಕರಿಲ್ಲ, ನಮ್ಮನ್ನ ಕರ್ಕೊಂಡು ಹೋಗೋರಿಲ್ಲ. ಈ ರಾಜ್ಯವನ್ನ ಆಳ್ತಾ ಇರುವಂತಹ ಮುಖ್ಯಮಂತ್ರಿಗಳು ಹಲವಾರು ಸಮಸ್ಯೆಗಳ ನಡುವೆ ಯಶಸ್ವಿಯಾಗಿ 5 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ್ರು. ಈಗ 2 ವರ್ಷಗಳು ಮುಗಿತಾ ಇದೆ. ಈಗೇನು ನವೆಂಬರ್ ಡಿಸೆಂಬರ್ಗೆ ಅಧಿಕಾರ ಹಸ್ತಾಂತರ ಅಂತ ಸುದ್ದಿ ಬರ್ತಾ ಇದೆ. ಅದಾದ ನಂತರ ಯಾರು ಹಸ್ತಾಂತರ ಆದ ನಂತರ ಮುಂದೆ ಯಾರು ಈ ಸಮುದಾಯಕ್ಕೆ ಅನ್ನುವ ಪ್ರಶ್ನೆಗೆ ನಮ್ಮಲ್ಲಿ ಉತ್ತರ ಇಲ್ಲ.
ಈ ಉತ್ತರ ಕಂಡುಕೊಳ್ಬೇಕಾಗಿರುವುದು ಇದೇ 55 ಲಕ್ಷ ಜನ ಕುರುಬರೇ, ಬೇರೆ ಯಾರೂ ಬರೋದಿಲ್ಲ. ನಮಗೆ ನಾವೇ ಕಂಡುಕೊಳ್ಬೇಕು, ದಾರಿಯನ್ನ ನಾವೇ ಹುಡುಕಬೇಕು. ಆ ದಾರಿ ಯಾವುದು ಅನ್ನೋದನ್ನ ನಿಮ್ಗೂ ಚೆನ್ನಾಗಿ ಗೊತ್ತಿದೆ. ಆಯಾ ಕ್ಷೇತ್ರದ ಜನಗಳು, ಆಯಾ ಜಿಲ್ಲೆಯ ಜನರು ಯೋಚನೆ ಮಾಡಬೇಕು. ಯಾಕಂದ್ರೆ ಇಡೀ ಕುರುಬ ಸಮುದಾಯದ ಅಸ್ತಿತ್ವದ ಪ್ರಶ್ನೆ ಇದು. ಕುರುಬ ಸಮುದಾಯದ ಅಸ್ತಿತ್ವದ ಪ್ರಶ್ನೆ. ಶೈಕ್ಷಣಿಕವಾಗಿ ನಾವಿಲ್ಲ, ಆರ್ಥಿಕವಾಗಿ ಇಲ್ಲ, ಔದ್ಯೋಗಿಕವಾಗಿ ಇಲ್ಲ, ರಾಜಕೀಯವಾಗೂ ಸಹ ಈಗೇನು 14 ಜನ ಶಾಸಕರಾಗಿದ್ದಾರೆ. ಮುಂದಿನ ಬಾರಿ 14ರಲ್ಲಿ ಎಷ್ಟಾಗ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಟಿಕೆಟ್ ಕೇಳಕ್ಕೂ ಟಿಕೆಟ್ ಕೊಡ್ಸಕ್ಕೂ ನಮ್ಮಲ್ಲಿ ಯಾರೂ ಇರೋದಿಲ್ಲ. ಈಗಲಿಂದಲೇ ನಾವು ಪ್ರಾರಂಭ ಮಾಡಬೇಕು, ಈಗಲಿಂದಲೇ ಒತ್ತಾಯ ಮಾಡಬೇಕು. ರಾಜಕೀಯ ಪಕ್ಷಗಳಿಗೆ ಇಂತಿಂತ ಕ್ಷೇತ್ರದಲ್ಲಿ ಇಂತಿಂತವ್ರು ಇದ್ದಾರೆ, ನಮಗೆ ಟಿಕೆಟ್ ಕೊಡಬೇಕು ಅಂತೇಳಿ ಈಗಲಿಂದಲೇ ನಾವು ಒತ್ತಾಯ ಮಾಡಬೇಕು. ಈಗಲಿಂದಲೇ ತಯಾರಿ ಮಾಡಿದ್ರೆ ಮುಂದಿನ 2.25 ವರ್ಷ ಇದೆ. 2.25 ವರ್ಷಗಳಲ್ಲಿ ನಾವು ಪ್ರಯತ್ನ ಮಾಡಿದ್ರೆ 100ಕ್ಕೆ 100 ಭಾಗ ನಾವು ಯಶಸ್ವಿ ಆಗ್ತೀವಿ. ಕನಿಷ್ಠ ಪಕ್ಷ 40 ಜನ ಶಾಸಕರು ಸ್ಪರ್ಧೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ 25 ಜನ ಶಾಸಕರನ್ನ ಗೆಲ್ಲಿಸಿಕೊಡುವಂತಹ ಸಂಕಲ್ಪ, ಗುರಿಯನ್ನ ನಾವು ಇಟ್ಕೊಂಡು ಹೋದ್ರೆ 100ಕ್ಕೆ 100 ಭಾಗ 2028ಕ್ಕೆ ಬೆಳಗಾವಿ ಜಿಲ್ಲೆಯಿಂದ ಅರವಿಂದ್ ದಳವಾಯಿ ಅವರನ್ನು ಸೇರಿಸಿ, ಚಿಕ್ಕರೇವಣ್ಣ ಅವರನ್ನು ಸೇರಿಸಿ, ಮತ್ತೆರಡು ಕ್ಷೇತ್ರಗಳನ್ನು ಸೇರಿಸಿ ನಾವು ಗೆಲ್ಲುವಂತ ಅವಕಾಶಗಳಿದೆ. ಈ ಆಶಾವಾದವನ್ನ, ಈ ಗುರಿಯನ್ನಿಟ್ಕೊಂಡು ನಾವು ಹೊರಟಾಗ ಖಂಡಿತವಾಗಲೂ ನಾವು ಗುರಿ ಮುಟ್ತೇವೆ ಎಂಬ ವಿಶ್ವಾಸ ಶ್ರೀ ಕನಕ ಟಿವಿಗಿದೆ. ಬಂಧುಗಳೇ, ಶ್ರೀ ಕನಕ ಟಿವಿ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರಗಳನ್ನ ಹೇಳ್ತೇವೆ. ಯಾಕಂದ್ರೆ ಸಂಗೊಳ್ಳಿ ರಾಯಣ್ಣನಿಗೆ ಕಂಕಣ ಕಟ್ಟಿ ಸ್ಟಾರ್ಟ್ ಮಾಡಿರುವಂತದ್ದು 10-11 ವರ್ಷಗಳ ಹಿಂದೆ ಸಂಗೊಳ್ಳಿ ರಾಯಣ್ಣನಿಗೆ ಕಂಕಣ ಕಟ್ಟಿ ಅವತ್ತು ನಾವು ಪ್ರಾರಂಭ ಮಾಡಿರುವಂತದ್ದು. ಸಮುದಾಯದ ಸಂಘಟನೆ, ಸಮುದಾಯಕ್ಕೆ ಜಾಗೃತಿಗೆ ಸತ್ಯವನ್ನೇ ಹೇಳ್ತೀವಿ ಅಂತೇಳಿ ಅವತ್ತಿನಿಂದ ಇವತ್ತಿನವರೆಗೂ ಸತ್ಯವನ್ನೇ ಹೇಳ್ಕೊಂತಾ ಬರ್ತಾ ಇದೀವಿ. ಯಾವುದು ಮುಚ್ಚುಮರೆ ಇಲ್ಲ. ತುಳಿಬೇಕು ಅಂದಿದ್ರು ಸಹ, ನಮ್ಮನ್ನು ತುಳಿತಾ ಇದ್ರು ಸಹ ಅದನ್ನು ಮೆಟ್ಟಿ ನಿಂತು ನಾವು ಸತ್ಯವನ್ನ ಹೇಳ್ತಾ ಇದ್ದೀವಿ. ಯಾಕಂತ ಇಡೀ ಸಮುದಾಯ ಜಾಗೃತ ಆಗಬೇಕು, ಇಡೀ ಸಮುದಾಯ ಸಂಘಟಿತರಾಗಬೇಕು, ಸಮುದಾಯದಲ್ಲಿ ಸಿಗ್ಬೇಕಾದಂತಹ ಹಕ್ಕುಗಳು ಸಿಗ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಮ್ಮವರಿಂದಲೇ ನಮಗೆ ನೋವಾದ್ರೂ ಪರವಾಗಿಲ್ಲ, ಕಣ್ಣೀರ್ ತರಿಸಿದ್ರು ಪರವಾಗಿಲ್ಲ, ಸಮುದಾಯಕ್ಕೆ ಒಳ್ಳೇದಾಗುತ್ತೆ ಅಂದ್ರೆ ಎಲ್ಲವನ್ನೂ ಸಹಿಸ್ಕೊಳ್ತೀವಿ ಅಂತ ಹೋಗ್ತಾ ಇರುವಂತದ್ದು. ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.